ಸತೀಶ, ಹಲೋ ಸತೀಶ್. ಸತೀಶ್ ಮನೆಯಲ್ಲಿಲ್ಲ. ಪರವಾಗಿಲ್ಲ, ನೀವಾದರೂ ಇದ್ದೀರಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಅವರು ಬೆಂಗಳೂರಿಗೆ ಹೋಗಿ 2 ದಿನ ಆಯ್ತು. ಬರೋದು ಇನ್ನು ವಾರ ಅಂತ ಆಗುತ್ತೆ. ಅದಕ್ಕೆ ಗುಲಾಬಿಯಂತೆ ನಗುವ ನಿಮ್ಮ ಮುಖದ ಸೌಂದರ್ಯ ಈ ಬಿಸಿಲಿಗೆ ಬಾಡಿದ ತಾವರೆ ಹೂವಿನಂತಾಗಿದೆ. ಆಗೇನಿಲ್ಲ ಮ್ಯಾರೇಜ್, ಮನೆಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇದೆಯಲ್ಲ, ಅದಕ್ಕೆ. ಕವಿತಾರವರೇ, ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸಿಗೆ ಬಹಳ ಕೆಟ್ಟ ಅನಿಸುತ್ತದೆ. ಇರಲಿ, ಹೇಗೆ ನಡೆದಿದೆ ನಿಮ್ಮ ದಾಂಪತ್ಯವಾದ ಜೀವನ? ಈ ಮನೆ ನಿಮಗೆ ಹಿಡಿಸಿದೆ? ಏನು ಹೇಳಲಿ ಮ್ಯಾರೇಜ್, ಶ್ರೀಮತಿಗೆ ಸುಪ್ಪತ್ತಿಗೆ ಮೇಲೆ ಸ್ವತಂತ್ರವಾಗಿ ಹಾರಾಡಿದ ಹಕ್ಕಿನದು. ಆದ್ರೆ ಈಗ ನೋಡಿದರೆ ಪಂಜರದಲ್ಲಿ ಕೂಡಿ ಹಾಕಿದಂತಾಗಿದೆ ಈ ನನ್ನ ಬಾಳು. ಹಾಗಾದರೆ ನಿಮ್ಮ ಜೀವನ? ಮ್ಯಾರೇಜ್, ನಾನು ಈ ಮನೆಗೆ ಬಂದಾಗಿನಿಂದ ಯಾವ ಸುಖ ಸುಪ್ಪತ್ತಿಗೆಯನ್ನು ಕಂಡಿಲ್ಲ. ನಾನು ಒಂದು ಹೆಣ್ಣಲ್ಲವೇನು? ನನ್ನಲ್ಲಿ ಕೂಡ ನೂರಾರು ಬಯಕೆ ಇರುವುದಿಲ್ಲವೇನು? ಕವಿತಾ, ಬಯಕೆ ಎಂಬ ಕಿಡಿಗಳು ಕಾಡುತ್ತದೆ ಎಂದು ಅವುಗಳನ್ನು ಅದಿಮಿಟ್ಟುಕೊಳ್ಳಲು ಹೋದರೆ ಕೊನೆಗೆ ಪ್ರೇಮ ಜ್ವಾಲೆಯಂತೆ ಉಕ್ಕಿದ ಪ್ರಭಾವದಲ್ಲಿ ನಿಮ್ಮನ್ನೇ ಕೆಡವಿ ತಮ್ಮ ಇಚ್ಛೆ ಬಂದಂತೆ ಮಿಂಚಿ ಪರಪುರುಷನ ಪಾಸಿಗೆಗೆ ಬಲಿಯಾಗುತ್ತೇವೆ. ಹಾಗಾಗುವ ಮುಂಚೆ ಪರಪುರುಷರೊಂದಿಗೆ ಪ್ರೇಮ ಪುಟದ ಕಾದಂಬರಿಗಳನ್ನು ಓದಬೇಕು ಕವಿತಾ, ಓದಬೇಕು. ಏನು ಮಾಡೋದಕ್ಕಾಗಲ್ಲ. ಯಾವ ಆಸ್ತಿ ಐಶ್ವರ್ಯಕ್ಕೂ ನಾನು ಆಸೆ ಪಡೆದೆ, ಅದನ್ಯಾವತ್ತೂ ನಾನು ಆಸೆ ಪಟ್ಟಿಲ್ಲ ಅವರಲ್ಲಿ. ಅವರ ಬಣ್ಣದ ಮಾತಿಗೆ ಮರುಳಾಗಿ ಅವರ ಕೈ ಹಿಡಿದು ನಾನು ಈ ಮನೆಗೆ ಬಂದೆ. ಆದ್ರೆ ನೌಕರಿ ಕೆಲಸ ಅಂತ ಮಾಡಿಕೊಂಡ ಹೆಂಡತಿಯ ಸುಖನೂ ಕೂಡ ನೋಡದೆ ಬರೀ ಕೆಲಸ ಕೆಲಸ ಅಂತ ಯಾವಾಗ್ಲೂ ಮನೆ ಹೊರಗಡೆ ಇರ್ತಾರೆ. ಕವಿತಾ, ನಿಮ್ಮಂತ ಪ್ರೇಮ ಪಕ್ಷಿಗಳಿಗೆ ಇಂಥವರಿಂದ ಹೇಗೆ ಸುಖ ಸಿಗಬೇಕು ಕವಿತಾ? ಈ ನಿನ್ನ ತುಂಬಿದ ದುಂಡಾದ ದೇಹವನ್ನು ಆ ತುಂಬಿಯಾದರೂ ಬಿಟ್ಟಿದ್ದೆ. ಇಂಥದನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸಾದರೂ ಹೇಗೆ ಬಂತು ಕವಿತಾ? ನಿಮ್ಮಂತ ಗಿಡಿಗಳಿಗೆ ಸುಖ ಕನಸಿನಲ್ಲೋ ಸಿಗುವುದು. ಏನು ಮಾಡೋದಕ್ಕಾಗುದಿಲ್ಲ ಮ್ಯಾನೇಜರ್, ಇಷ್ಟೇ ನನ್ನ ಬಾಳು. ಕಷ್ಟ ನೋವು ಸುಖನು ಅವರೊಂದಿಗೆ ಹೊಂದಿಕೊಂಡು ಹೋದರಾಯ್ತು. ನನ್ನ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಲೇಬೇಕು. ಕವಿತಾ, ನಿಮ್ಮಂತವರ ಇಂಥ ಮನೆಗೆ ಸೊಸೆಯಾಗಿ ಬರುವುದು ತರವಲ್ಲ. ನಿಮ್ಮ ಸ್ಥಿತಿಯನ್ನು ಕಂಡರೆ ನನ್ನ ಮನಸ್ಸಿಗೆ ಅಯ್ಯೋ ಅನಿಸುತ್ತದೆ. ಗಂಡನ ಮೇಲೆ ಎಷ್ಟು ಭಕ್ತಿ, ಎಷ್ಟು ಭಾವನೆ ನಿಮ್ಮದು ಕವಿತಾ. ಸತಿ ಸುಖ ನೀಡಲು ಇಷ್ಟಪಟ್ಟರೆ ರತಿ ಸುಖ ನೀಡುವರು ಈ ಜಗದಲ್ಲೇ ಇದ್ದಾರೆ ಎನ್ನುವುದನ್ನು ಮರೆಯಬೇಡ ಕವಿತಾ, ನೀನು ಮರೆಯಬೇಡ. ಅಂದರೆ ನಿಮ್ಮ ಮಾತು? ಕವಿತಾ, ಕಬ್ಬಿಣ ಸಲಾಕೆ ಪಂಜರದಲ್ಲಿ ಬಿದ್ದಿರುವ ಗಿಳಿಗೆ ಈ ಹೊರಗಿನ ಜಗತ್ತು ವಿಶಾಲವಾಗಿದೆ ಎಂದು ಹೇಗೆ ತಿಳಿಯುತ್ತೆ ಕವಿತಾ? ಅವನು ಮೊದಲೇ ತುತ್ತು ಅನ್ನಕ್ಕೆ ಕೈ ಚಾಚಿ ತಿಂದ ಬಡವನ ಮಗ. ಅಂದ ಮೇಲೆ ಅವನು ನೋಡಿದ್ದು ನಿಮ್ಮ ಹಣ, ಆಸ್ತಿ. ಆ ಪ್ರೀತಿ ನಿಮ್ಮ ಮೇಲೆ ಇದ್ದರೆ ಅವನೇಕೆ ನಿಮ್ಮನ್ನು ಮರಗಿಸುತ್ತಿದ್ದ ಈ ಕಾಮದ ದಾಹದಿಂದ? ಏ ಮಿಸ್ಟರ್ ಧನರಾಜ್, ನನ್ನ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡ್ತೇನೋ? ಅವರು ದೇವರಂತವ್ರು, ಯಾವತ್ತಿಗೂ ಇನ್ನೊಬ್ಬರ ಬಗ್ಗೆ ದ್ರೋಹ ಬಗೆಯವರಲ್ಲ ಅವರು. ಕವಿತಾ, ಯುದ್ಧ ವಿಷಯವನ್ನು ಇದ್ದಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದರಂತೆ. ಕವಿತಾ, ಕಂಡದನ್ನು ಕಂಡಂತೆ ಹೇಳಿದರೆ ಕೆಂಡದಂತ ಕೋಪ ನಿನ್ನಲ್ಲಿ. ನೋಡು ಕವಿತಾ, ಇದು ಕಲಿಯುಗ. ಚೆಲುವಿನ ಸೂಳಿಯರು ಸಾಕಷ್ಟು. ಅಂತವರ ನೆರಳಿನಲ್ಲಿ ಇರುವಾಗ ನಿನ್ನಂತವಳು ಏಕೆ ಬೇಕು ಅವನಿಗೆ ಕವಿತಾ ದೇವಿ? ಅಂದರೆ ಧನರಾಜ್ ನಿನ್ನ ಮಾತು? ಹಾಗಾದ್ರೆ ಅವರು ಬೇರೆಯವಳ ಸಂಘ ಮಾಡಿದ್ದಾರ? ಕವಿತಾ, ನನ್ನ ಗೆಳೆಯನ ಯೋಗ್ಯತೆ ನನಗೆ ಗೊತ್ತಿಲ್ಲವೇ? ಅವನು ನಾನು ಶಾಲಾ ಕಾಲೇಜಿನವರೆಗೂ ಕೂಡಿ ಕಲಿತವರು. ಅವನಿಗೆ ಸಣ್ಣ ಶಾಲೆಯಲ್ಲಿ ಹುಡುಗಿಯರಂದರೆ ತುಂಬಾ ಪಂಚು ಪ್ರಾಣ. ಅವ್ರ ಅಷ್ಟೊಂದು ಕೆಟ್ಟವ್ರ? ನೋಡು ಕವಿತಾ, ವಿಚಾರ ಮಾಡು. ನೋಡು ಕವಿತಾ, ವಿಚಾರ ಮಾಡು. ನೀನು ಮನಸ್ಸು ಮಾಡಿದರೆ ನಿನಗೆ ಬಂದ ಕಷ್ಟದ ಭಾರದಲ್ಲಿ ನಾನು ಪಾಲುದಾರನಾಗುತ್ತೇನೆ. ಅಂದರೇನು ನಿಮ್ಮ ಮಾತು?
ನೋಡು ಕವಿತಾ, ನಿನ್ನ ಗಂಡ ಹಣದ ಮೇಂಡ, ಅದರಿಂದ ಬರಲವ ನಿನ್ನನ್ನು ನೋಡಿ ನಾನು ಯೋಚಿಸಿದೆ. ನಿನ್ನ ಗಂಡ ಕೊಡದಿರುವ ಸುಖವನ್ನು ನಾನು ಕೊಡುವೆ, ನೀನು ಒಪ್ಪಿದರೆ ಮುತ್ತಿನ ಸುರಿಮಳೆ. ನಿಮ್ಮ ಮಾತು ಅರ್ಥವಾಗ್ತಾ ಇಲ್ಲ, ಅದೇನಂತ ಹೇಳಿ. ಕವಿತಾ, ನೀನು ನನ್ನ ಪ್ರೇಮದ ರಾಣಿಯಾದರೆ ತೋರಿಸುವೆ ನಿನಗೆ ಆ ಬಣ್ಣದ ಜಗತ್ತನ್ನು. ಕವಿತಾ, ಅವರ ಹೊಟ್ಟೆಯಿಂದ ತಿಂದು ಮುರುಕಲು ಮನೆಯಲ್ಲಿರುವ ನೀನು ನನ್ನ ಅರಮನೆಯಲ್ಲೇ ಇರಬಹುದು. ನೀನು ನನಗೆ ರತಿ ಸುಖವನ್ನು ಕೊಟ್ಟರೆ ನನ್ನ ಮಂಚದ ರಾಣಿ ನೀನಾಗುವೆ. ಏನಂತೀಯ ಕವಿತಾ? ಧನರಾಜ್, ಈ ಸಮಾಜ ಆ ಮಾತಿಗೆ ಒಪ್ಪಬಹುದೇನು? ಗಂಡನನ್ನು ಬಿಟ್ಟು ಮಿಂಡನ ಜೊತೆ ಚಕ್ಕೊಂದ ಹಾಡುವ ಕಾಮದ ರಂಡೆಯವಳೊಂದು ಈ ಸಮಾಜ ಕೇಕೆ ಹಾಕಿ ಕೈ ಮಾಡಿ ನಗತ್ತೆ. ಎಲ್ಲಿದೆ ಕವಿತಾ ನಿನ್ನ ಸಮಾಜ? ಗಂಡ ಇದ್ದು ಬಂಡ ಬಾಳೆ ಸಾಗಿಸುವ ನಿಮ್ಮಂತವರ ಶರಗದಲ್ಲಿ ಜೋತಾಡುತ್ತದೆ ಈ ನಿನ್ನ ಸಮಾಜ. ಕವಿತಾ, ಗರತಿ ಎಂಬ ಪಟ್ಟ ಎಂದೋ ಕಿತ್ತು ಹೋಗಿದೆ ಕವಿತಾ. ನಾನೇ ದಾರಿ ತಪ್ಪಿರುವಾಗ ಹೆಣ್ಣಾಗಿ ನೀನೇಕೆ ಹೆದರುವೆ ಕವಿತಾ? ಬಂಧನ ಎಂಬ ಬಲಿಯಲ್ಲಿ ಬಿದ್ದು ಸಾಯುವುದಕ್ಕಿಂತ ಪ್ರೀತಿ ಎಂಬ ಕಾಮ ಸಾಮ್ರಾಜ್ಯದಲ್ಲಿ ತೇಲಾಡು ಬಾ. ಹೌದು, ನಾನು ಕೂಡ ಬಂಧನ ಎಂಬ ಜೈಲಿನಿಂದ ಹೊರಗೆ ಬರಲೇಬೇಕು. ನನ್ನ ಗಂಡನೆಂದವನು ಬೇರೆಯವಳ ಪಕ್ಕದಲ್ಲಿ ಬಿದ್ದಿರುವಾಗ ನಾನೇಕೆ ಪರಪುರುಷನ ಸರಸವಾಡಬಾರದು. ಕವಿತಾ, ಏನೊಂದು ಯೋಚಿಸುತ್ತಿರುವೆ? ಬಾ ಕವಿತಾ, ನನ್ನನ್ನು ಬಿಗಿದಪ್ಪು, ಪ್ರೇಮ ಸ್ವರ್ಗ ಲೋಕದಲ್ಲಿ ತೇಲೋಣ. ಆದ್ರೂ ಧನರಾಜ್, ಯಾಕೋ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ವಿಷಯ ಏನಾದ್ರೂ ನನ್ನ ಗಂಡ ನನ್ನ ಮಾವನಿಗೆ ಏನಾದ್ರೂ ಗೊತ್ತಾದ್ರೆ? ಕವಿತಾ, ಗಂಡುಗಳಿಂದ ಸೇವೆ ಮಾಡಿಸಿಕೊಂಡು ನಿನ್ನೊಂದಿಗೆ ಚಕ್ಕೊಂಡ ಹೊಡೆಯುವ ಹೆಣ್ಣುಗಳ ತುಂಬಿರುವ ಈ ಪ್ರಪಂಚದಲ್ಲಿ ನಿನಗೇಕೆ ಭಯ? ಬಾ ಕವಿತಾ, ನನ್ನನ್ನು ಅಪ್ಪು. ಮತ್ತೆ ನನ್ನ ನಿನ್ನ ಭೇಟಿ ನಾಳೆ ಇದೇ ಸಮಯಕ್ಕೆ ಚಿನ್ನ. ನಾನಿನ್ನು ಬರುತ್ತೇನೆ. ಟಾಟಾ, ಬಾಯ್ ಬಾಯ್. ಬಾಯ್.
ಮಹಾರಾಜ ಎಂತ ರಸಿಕರು.